ಬೆಳಗ್ಗೆ ಹೊರಟು ನಾವಿವಾಗ ಎಲ್ಲಿ ಹೋಗ್ತಿದ್ದೀವಿ ಗೊತ್ತಾ? ಶ್ರೀ ಕ್ಷೇತ್ರ ಹೊರನಾಡಿಗೆ ಹೋಗಿ ಏನು ಮಾಡ್ತಿದ್ದೀವಿ? ಪಾಪಗೆ ಅನ್ನಪ್ರಸಾದ ಮಾಡಿಸ್ತಾ ಇದ್ದೀವಿ. ಅನ್ನಪ್ರಸಾದದ ಬಗ್ಗೆ ನಿಮಗೆ ಪೂರ್ತಿ ಮಾಹಿತಿ ಬೇಕು ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ, ನಿಮ್ಗೆ ಎಲ್ಲ ಮಾಹಿತಿನೂ ಸಿಗುತ್ತೆ. ಹಲೋ ಗೈಸ್, ನೋಡಿ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಎಲ್ಲ ಹೋಗ್ತಾ ಇದ್ದೀವಿ ಗೊತ್ತಾ? ಈ ಕಾರ್ ಹತ್ರ ಹೋಗ್ಬಿಟ್ಟು ಕಾರ್ ಎತ್ಕೊಂಡು ಹೋಗ್ಬೇಕಾದ್ರೆ ಈ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ. ಎಲ್ಲಿ ಹೋಗ್ತಾ ಇದ್ದೀನಿ, ಏನ್ ವಿಶೇಷ, ಯಾವ ರೂಟ್ ಅಲ್ಲಿ ಹೋಗ್ತಾ ಇದ್ದೀನಿ, ಏನ್ ಕತೆ, ಪ್ರತಿಯೊಂದು ಮಾಹಿತಿನ ಕೊಡ್ತೀನಿ. ಸದ್ಯಕ್ಕೆ ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಜೀರೋ ಆಗಿದೆ. ಇದೇ ಜೋಶಲ್ಲಿ ಹೂ ಒಂದು ಹೊಡೆಯೋಣ ಬನ್ನಿ, ಲೆಟ್ಸ್ ಗೋ. ಇವಾಗ ಜಸ್ಟ್ ನನ್ನ ವೈಫ್ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಟ್ರಾವೆಲ್ ಮಾಡೋದು. ಅಲ್ಲಿ ಟ್ರಾವೆಲ್ ಇಷ್ಟು ಬೆಳಗಿನ ಜಾವ 3 ಗಂಟೆ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಅವಾಗ್ಲೂ ಲವ್ ಬರ್ತೀನಿ. ನೋಡೋಣ, ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿಯಲ್ಲಿ ಐತೆ, ನಾನು ಹೋಗ್ತಾ ಇದ್ದೀನಿ ಇವಾಗ. ಈಗ ಬಂದಾ ಒಳ್ಳೆ ಬೈ ಬಂದ ಬಿಡ್ಬೋದು. ನಾಚಿಕೆ ಆಗ್ತದೆ ನನಗೆ ವಿಡಿಯೋ ಮಾಡ್ಬೇಕಂತ ಹೇಳೋರೆ. ವಿಡಿಯೋ ಮಾಡುವ ಇವತ್ತು ಅಳ್ತಾಳಲ್ಲ ಅಲ್ಲೇ ಏನ್ ಇದ್ದಗಣ್ಣು ಪಾಪುಗಳು ಯಾಕಮ್ಮ ಅಳ್ತಾಳ. ನೀ 3 ವಾರಕ್ಕೊಂದ್ಸಲಿ ಬಂದ್ರ ಅವಳು ಬಿಡ್ತಾಳ? ಅಳ್ತಾಳೆ, ಮುಖ ನೆನಪಾಗ್ದಲೆ ಅರ್ಧಕ್ಕೆ ಅಳ್ತಂಗ ಐತಿ. ನೋಡಿ ಗಾಯ್ಸ್, ಬೆಳಗ್ಗೆ 3 ಗಂಟೆಗೆ ಹೇಳಿದ್ರೆ ಮೇಡಮ್ ಅವರು 3:30 ಮಾಡ್ತಾ ಇದಾರೆ. ಎಲ್ಲ ಪ್ಯಾಕ್ ಆಗಿ ರೆಡಿ ಆಗೈತೆ, ಹೊಡ್ತಾ ಇರೋದು ಇವಾಗ. ಎಲ್ಲಿಗೆ ಅಂತ ಹೇಳ್ತೀನಿ, ಜಸ್ಟ್ ವಾಚ್. ಬಾಪು ಕೊಡು. ಒಳ್ಳೆದಾಗಲಿ, ನಿದ್ದೆ ಕೊಡಿ, ಬರಲು ಒಳ್ಳೇದಾಗಲಿ ನಿನಗೆ. ಕಟ ಮಾಡು. ಬಾಯ್ 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 ತಾತ ಅಜ್ಜಿ. ತಾತ ಹೇಳ್ತಾತ ಬಾಯ್. ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದೆ. ಎಲ್ರು ಕುಂತಿದ್ರು, ಕತ್ಲಾಗ ಏನೋ ಕಾಣಲ್ಲ. ಒಂದು ಹೊತ್ತ ಹೋಗ್ತಾ ತೋರಿಸ್ತೀನಿ. ಇಲ್ಲಿ ಊರು ಬೇರೆ ಅವರ ಲೈಟ್ ಆನ್ ಮಾಡಿದೀನಿ, ಆದ್ರೂ ಕಾಣಿಸ್ತಾ ಇಲ್ಲ. ಇರ್ಲಿ ಪರವಾಗಿಲ್ಲ, ಮತ್ತೆ ಸಿಗೋಣ. ನೋಡಿ, ಇಲ್ಲಿ ಕಾಣದೇ ಇಲ್ಲ. ಹುಡುಗ ಕಾಣಿಸ್ತಾನ. ಅಯ್ಯೋ, ಈ ಜೋಲಿ ಹಾಕಿ ಗಣೇಶ ಒಳ್ಳೇದಾಗಲಿ. ಆದ್ರೂ ಪರವಾಗಿಲ್ಲ. ಏನಾಡಿ ನಿಲ್ಸವ್ರ ನೋಡು. ಹಂಗೆ ಅಷ್ಟೇ ಅದು ತುಂಬಿನ ಬ್ಯೂಟಿಫುಲ್. ಚೆನ್ನಾಗಿದ್ದಾದ್ರೂ ಎಷ್ಟು ಹಸ್ರಾಗಿತ್ತು ನೋಡಿ. ಈ ಕಡೆ ಪರವಾಗಿಲ್ಲ. ರಘು ಎಲ್ಲ ಮಂಕಂಡ. ವಿಶ್ವದರ್ಗ ಭವ್ಯ ಪಾಪ ಇಬ್ರು ಮನೆ ಕಂಡಿದ್ರು. ಇವಾಗ ರವಿ ಮನೆ ಜನ ಸ್ಟಾರ್ಟ್. ಇಲ್ಲಿ ಯಾರೋ ಸಿಗರೇಟ್ ಸೇರ್ಬಿಟ್ಟವ್ರೆ, ರೋಡೇ ಕಾಣಿಸ್ತಿಲ್ಲ, ಫುಲ್ ಹೋಗಿಕಣ. ನೋಡಿ ಗಾಯ್ಸ್, ಕಾರಲ್ಲಿ ಎಲ್ಲ ಮನೆ ಕಂಬಿಟ್ರು. ನಾವು ಡ್ರೈವರ್ಗಳು ಏನ್ ಮಾಡ್ಬೇಕು? ನಾವು ಮನೆ ಬಿಡ್ಬೇಕು ಅಷ್ಟೇ. ನಾನ್ ನೋಡಿ ಎಷ್ಟು ಸಪೋರ್ಟ್ ಕೊಡ್ತೀನಿ, ನನ್ ಮಲಗೇ ಇಲ್ಲ. ಬೆಲ್ಟ್ ಹಾಕೊಂಡಿದೀನಿ, ನಿದ್ದೆ ಮಾಡಕ್ ಹೆಂಗ್ ಗೊತ್ತಾ? ಇನ್ನೊಂದ್ 2-3 ಲಾಂಗ್ ಡ್ರೈವ್ ಹೋದ್ರೆ ಸುಮ್ಮನ್ಕೊಂಡ್ಬಿಡ್ತೀನಿ.
ಇದು ಫಸ್ಟ್ ಟೈಮ್ ಅಲ್ಲ ಸ್ವಲ್ಪ ಮೀಟರ್ ಆಫ್. ನಂದು ಫಸ್ಟ್ ಟೈಮ್ ಡ್ರೈವಿಂಗು, ನನಗೆ ಆಫೇ ಆಗಿಲ್ಲ. ಮತ್ತೆ ನನಗೆ ತೋರಿಸ್ಕೊಂತಿಲ್ಲ ಅಷ್ಟೇ, ಎಳ್ದಾಡ್ತಾ ಇದ್ದೀನಿ ನಾನೇ ಗಾಡಿ ಬಂದು. ಭಯಂಕರ ಪ್ರಪಂಚ ಎಷ್ಟು ಸುಂದರವಾಗೈತೆ ಅಂತ ಇಲ್ಲಿ ಬಂದಾಗ ನೋಡಿದಾಗಲೇ ಗೊತ್ತಾಗೋದು. ನೋಡಿ ಏನು ಸಕ್ಕದಾಗಿದೆ. ಇದೇ ಟೈಮ್ ನಾವು ಹೊರಟಿದ್ದೀವಿ, ಮಳೆನೂ ಸ್ಟಾರ್ಟ್ ಆಗ್ತೈತೆ. ನೋಡೋಣ ಆಸ್ ಯೂರ್ ವಿಶ್ ಯಾವ ರೀತಿ ಬರುತ್ತೋ ಅದೇ ರೀತಿ ನಾವು ಹೊಡ್ಕೊಂಡು ಎಂಜಾಯ್ ಮಾಡ್ಕೊಂಡು. ವೆದರ್ ಮಾತ್ರ ಸೂಪರ್ ಆಗಿದೆ ನೋಡಿ. ಕಳ್ಕೊಂಡ ಕೈ ತಕೊಂಡ ಚಿನ್ನಿಲಿ ಕಳ್ಳ ಅಲ್ಲಲ್ಲೇ ನೋಡುತ್ತೆ. ನಿದ್ದೆ ಬಂದಿತ್ತಾ? ಕಣ್ ಸಣ್ಣಾಗಿವ, ಅಣ್ಣನೇ ಮಾಡ್ಕೊಂಬತ್ತೈತೆ. ಸರಿ ಕಾಣಿಸ್ಕೊಂಬಿಟ್ಟನ್ ಮಾಡ್ತೀಯ. ಅದ್ರೊಳಗೆ ಉಪ್ಪಿಟ್ಟು ಆಯ್ತು, ಅದು ಉಪ್ಪಿಟ್ಟಲ್ಲ ಪಾಯಸ. ಬಾ 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 ಅದೇ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡಿ. ಇವತ್ತು ವಿಶೇಷ ಪೂಜೆ ಏನೋ ಇರ್ಬೇಕನ. ಅದೇ ರೀತಿ ಮೆಟ್ಲು ಹತ್ಕೊಂಡು ಹೋಗ್ತಾ ಲಕ್ಷಣ ಏನಪ್ಪ, ಲಕ್ಷಣ 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 ಏನಪ್ಪ. ಕಳ್ಳ ಇಲ್ಲ ಇಲ್ಲ ಸುಮ್ಮನೆ ಇಲ್ಲ 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 करी करी पापू करी रानी रानी करके ಇಲ್ಲ ಇಲ್ಲಮ್ಮ ಇಲ್ಲಮ್ಮ ಕರಿ ಕರಿ ಇಲ್ಲಮ್ಮ ಇಲ್ಲಮ್ಮ ಬಾ ಬಾ
ಬಾ ಬಾ ಬಾ ಬಾ ಬಾ ಬಾ ಬಾ ಇಲ್ಲಿ ನೋಡಿ ಇದೆಲ್ಲ ಬುದ್ಧಿ ಚೆನ್ನಾಯ್ತು ನಿಂದು. ನೋಡಿ ಏನೋ ವಿಡಿಯೋ ಮಾಡ್ಬೇಕಾರೆ ಇದು ಎಳೆಯೋದು ಕೈಯಾಗ ಹಿಡಿಯೋದು. ದರ್ಶನ ಎಲ್ಲ ಮುಗಿಸ್ಕೊಂಡು ಅದಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸೀದಾ ಬಂದಿದ್ದೆ ನಾವು ಪ್ರಸಾದ ತಗೊಳಕ್ಕೆ. ಪ್ರಸಾದ ತಗೊಂಡಾದ್ಮೇಲೆ ನಿಮ್ಗೆ ಕಂಪಲ್ಸರಿ ಮಾಹಿತಿ ಅನ್ನೋದು ಕೊಡ್ಲೇಬೇಕಲ್ವಾ. ಹೊರನಾಡು ಅನ್ನಪೂರ್ಣೇಶ್ವರಿಯಲ್ಲಿ ನಾವು ಏನಕ್ಕೆ ಹೋಗಿದ್ವಿ ಅಂದ್ರೆ ಮಗುವಿಗೆ ಅನ್ನಪ್ರಸನ್ನ ಮಾಡ್ಸಕ್ಕೆ. ಅನ್ನಪ್ರಸನ್ನ ಮಾಡಿಸ್ಬೇಕು ಅಂದ್ರೆ ಮಗುವಿಗೆ ಕಂಪಲ್ಸರಿ 5 ತಿಂಗಳು ಬೇಕು ತುಂಬಿರ್ಬೇಕು. ನೀವು ಇದನ್ನ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲೇನೆ ನೀವು ಸ್ಲಿಪ್ನ ತಗೋಬೇಕಾಗತ್ತೆ. ಆ ಸ್ಲಿಪ್ ಪ್ರೈಸ್ ಬಂದ್ಬಿಟ್ಟು 300 ರೂಪಾಯಿ ಆಗಿರುತ್ತೆ. ಇದು ಕಂಪಲ್ಸರಿ ತಗೊಂಡು ಹೋಗ್ಲೇಬೇಕು. ಅದಾದ್ಮೇಲೆ ಮಗುಗೆ ನಿಮ್ಮ ಇಚ್ಛೆ ಅಂದ್ರೆ ಮೀನ್ಸ್ ಬೆಳ್ಳಿ ಬಟ್ಲಲ್ಲೇ ತಿನ್ನಿಸ್ಬೇಕು ಅಂದ್ರೆ ನೀವು ತಗೊಂಡು ಹೋಗ್ಬೋದು. ಅದು ಕಂಪಲ್ಸರಿ ಏನಿಲ್ಲ, ನಿಮ್ಗಳ ಆಸೆ. ಇಷ್ಟ ಆಗಿತ್ತು ಮಾಹಿತಿ, ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದ್ರೆ ಇದಕ್ಕಿಂತ ಹೆಚ್ಚಾಗಿ ಮಾಹಿತಿಗಳನ್ನ ಕೊಡಕ್ಕೆ ನಾವು ಇನ್ನ ವಿಡಿಯೋಸ್ ಮಾಡ್ಬೇಕು ಅಂದ್ರೆ ನಿಮ್ಗಳ ಸಪೋರ್ಟ್ ನಮ್ಗೆ ಬೇಕೇ ಬೇಕು. ಏ ಪಾಪ ಲೇಟ್ ಕಣ. ಸೂಪರ್ ಆಯ್ತು. ಈ ಬಿಡ್ಲಿ ಓದಿ ಮರೆಯ ಮಾರಿ ಮಾರಿ ಇಲ್ಲಿ ಕುಟಾಣಿ ಮಳೆ ಇತ್ತು ನೋಡಿ ಅಪ್ರಿಕೋ ಅಂತ. ಅಲ್ಲಿಂದ ಹಿಡ್ದು ಹಂಗ ಹೋಗಿದ್ದಲ್ಲೇ. ಫೈನಲಿ ಗಾಯ್ಸ್ ರೀಚ್ ಆದ್ವಿ ಮನೆಗೆ. ಮತ್ತೆ ರಿಟರ್ನ್. ನೀಟಾಗಿ ಕಾಣಿಸ್ತಾ ಇಲ್ಲ, ಲೈಟ್ ಹಾಕಿದ್ರು ಕಾಣಲ್ಲ. ನೋಡಿ ಮನೆಗೆ ಇಷ್ಟ ಕಿಲೋಮೀಟರ್ 537.4 ಕಿಲೋಮೀಟರ್. ಒಂದೇ ದಿನಕ್ಕೆ ಇಷ್ಟು ಜರ್ನಿ ಮಾಡಿದೀವಿ. ಈ ವಿಡಿಯೋ ಇಷ್ಟ ಆದ್ರೆ ಹೀಗೆ ಲೈಕ್, ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.